ಅಕ್ಟೋಬರ್ 29ರಂದು ಬೆಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಆವರಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಸಹಕಾರದಿಂದ ಭವ್ಯವಾದ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಮಾನ್ಯ ಕುಲಪತಿ ಭಗವಾನ್ ಸಿ. ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಅವರು ಯುವ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಯ ಮಹತ್ವ ಮತ್ತು ಸಮಾಜ ಸೇವೆಯ ಅಗತ್ಯತೆಯನ್ನು ಉದ್ದೇಶಿಸಿ ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ಈ ಕಾರ್ಯಕ್ರಮದಲ್ಲಿ ವಿಶ್ವ ಸಾಯಿ ಕಾಲೇಜ್ ಆಫ್ ನರ್ಸಿಂಗ್ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಕ್ಯಾಂಪಸ್ನ ಸುತ್ತಮುತ್ತ ಪ್ರದೇಶವನ್ನು ಸ್ವಚ್ಛಗೊಳಿಸಿದರು. ವಿದ್ಯಾರ್ಥಿಗಳ ಶ್ರಮದಿಂದ ವಿಶ್ವವಿದ್ಯಾಲಯದ ಆವರಣ ಮತ್ತಷ್ಟು ಹಸಿರು ಸುಂದರ ವಾತಾವರಣಕ್ಕೆ ಮಾರ್ಪಟ್ಟಿತು. ಸ್ವಚ್ಛತೆಯ ಹೋರಾಟವು ಕೇವಲ ಕಾರ್ಯವಲ್ಲ, ಅದು ಸಂಸ್ಕೃತಿ, ಅದು ಜವಾಬ್ದಾರಿ. ಇಂತಹ ಎನ್ಎಸ್ಎಸ್ ಚಟುವಟಿಕೆಗಳು ಯುವಕರಲ್ಲಿ ಸಾಮಾಜಿಕ ಜವಾಬ್ದಾರಿತನವನ್ನು ಬೆಳೆಸುತ್ತವೆ ಮತ್ತು ಸ್ವಚ್ಛ ಭಾರತ, ಸ್ವಸ್ಥ ಭಾರತ ಕನಸಿನತ್ತ ನಮ್ಮ ಹೆಜ್ಜೆಯನ್ನು ದೃಢಗೊಳಿಸುತ್ತವೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಈ ಉದ್ದಿಮೆ ವಿದ್ಯಾರ್ಥಿಗಳ ಪ್ರೇರಣೆಯಿಂದ ಶುರುವಾಗಿ ಸಮುದಾಯದ ಸಹಕಾರದೊಂದಿಗೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಸ್ವಚ್ಛತೆಯ ಮೂಲಕ ಆರೋಗ್ಯಕರ ಭವಿಷ್ಯವನ್ನು ಕಟ್ಟೋಣ, ಇದೇ ಸಂದೇಶ ಈ ಅಭಿಯಾನದ ಸಾರ. ಈ ಅಭಿಯಾನಕ್ಕೆ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಸಹ ಕೈಜೋಡಿಸಿದರು. ಅವರು ತ್ಯಾಜ್ಯ ಸಂಗ್ರಹಣೆ, ಸ್ವಚ್ಛತಾ ಉಪಕರಣಗಳ ಒದಗಿಕೆ ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ಸಮುದಾಯದ ಸಹಭಾಗಿತ್ವದ ಮಾದರಿಯನ್ನು ತೋರಿಸಿದರು. Good afternoon, everyone. I am Reni Fernandez from 4th year BSc of the Viswa Sai College of Nursing, and I am here as a part of the NSS program of Clean Drive, which we are doing as an initiative to aware the community about the importance of cleanliness, as well as to keep the environment around us clean and safe to survive. Here we are so happy to be a part of this Clean Drive, and thanks for the NSS Regiment of the Bangalore and Rajiv Gandhi College University for inviting us in this event, and we are so proud to participate in this event. പേര് ഗൗരി, ഞാൻ വിശ്വസായി കോളേജിൽ നിന്നാണ് വരുന്നത്. ഇതിപ്പോൾ ക്ലെൻലിനെസ് ഡ്രൈവിൻ്റെ പാർട്ടിലാണ് ഞങ്ങളിവിടെ ക്ലീൻ ആക്കിയത്. ഈ ഇന്ത്യ മുഴുവൻ ക്ലീൻ ആയിരിക്കുന്നതാണ് ഏറ്റവും സേഫ് ആയിട്ടുള്ള കാര്യം. ഹെൽത്ത് മെയിൻറ്റെയിൻ ചെയ്യണമെങ്കിൽ ഈ ക്ലെൻലിനെസ് നമ്മൾ മൊത്തം മെയിൻറ്റെയിൻ ചെയ്തേ പറ്റത്തുള്ളൂ. അതുകൊണ്ട് ആസ് എ സ്റ്റുഡൻറ് നഴ്സ് ഞങ്ങൾ ഇനീഷ്യേറ്റീവ് എടുത്ത് ഫ്രണ്ടിൽ നിന്ന് ഇത് ക്ലീൻ ചെയ്യാൻ തുടങ്ങി. ഇത് കണ്ട് ബാക്കിയുള്ളവർ ഇൻസ്പയർഡായി ഇത് ചെയ്യണം, മുഴുവൻ ക്ലീൻ ಆയിരിക്കണം, ಅದಾണ് ഞങ്ങളുടെ ಮೋಟಿವ್. ಥ್ಯಾಂಕ್ ಯು. ಹೆಸರು ನಿಖಿತಾ, ನಾನು ವಿಶ್ವ ಸಾಯಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಟೂಡೆಂಟು. ನನಗೆ NSS ವಾಲಂಟಿಯರಾಗಿ ನಾವು ಕಾರ್ಯ ನಡೆಸ್ತಿದ್ವಿ. ನಾವೆಲ್ಲ ನರ್ಸಿಂಗ್ ಸ್ಟೂಡೆಂಟು. ನನಗೆ ಚಾನ್ಸ್ ಕೊಟ್ಟಿದ್ದ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ವಸಂತ್ ಶೆಟ್ಟಿ ಸರ್ ಅವರಿಗೂ ಮತ್ತು ಶ್ರೀನಿವಾಸ್ ಅವರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾವು ಇಲ್ಲಿ ಬಂದಿದ್ದು ಮೊದಲನೇದು ಸ್ವಚ್ಛತೆ ಅಂದರೆ ನಮಗೋಸ್ಕರ ಮಾಡೋದು, ನಿಮಗೋಸ್ಕರ. NSS ವಾಲಂಟ್ರಿ ಆಗಿ ನಾವು ನಮಗೋಸ್ಕರ ಮಾಡೋದಕ್ಕಿಂತ ನಿಮಗೆ, ಯಾಕಂದರೆ ಮುಂಚೆ ಬೆಂಗಳೂರು ಸ್ವಚ್ಛತವಾಗಿತ್ತು, ಆದರೆ ಈಗ ಅಷ್ಟು ಕ್ಲೀನ್ ಇಲ್ಲ. ಹಾಗಾಗಿ ನಮ್ಮದೇ ಒಂದು ಮುಂದತ್ವವನ್ನು ನಾವು ವಹಿಸ್ಕೊಂಡು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ನಮಗೋಸ್ಕರ ಮಾಡೋದಕ್ಕಿಂತ ನಿಮಗೋಸ್ಕರ ಮಾಡ್ತಿದ್ದೀವಿ. ಹಾಗೆ ನಿಮಗೋಸ್ಕರ ಮಾಡೋದಕ್ಕಿಂತ ಜನರಿಗೋಸ್ಕರ ನೀವು ಕೆಲಸ ಮಾಡಿ ಅಂತ ನಾನು ಹೇಳ್ಬೋದು. ಸ್ವಚ್ಛತೆ ನಮ್ಮ ಕಾಲೇಜಿನ ಚೇರ್ಮನ್ ಸರ್ ಆದ ಡಾಕ್ಟರ್ ಕಿರಣ್ ಶಿವಕುಮಾರ್ ಸರ್ ಅವರಿಗೂ ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದ ಸೋಫಿಯಾ ಮೇಡಮ್ನಿಗೂ ನನಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ, ಕ್ಲೀನ್ ಮಾಡೋಕ್ಕೆ, ಒಂದು ಸಮಾಜ ಅಭಿವೃದ್ಧಿ ಕೆಲಸವನ್ನು ಮಾಡೋಕ್ಕೆ ನಮಗೆ ಚಾನ್ಸ್ ಕೊಟ್ಟಿದ್ದ ಸೋಫಿಯಾ ರಾಣಿ ಮ್ಯಾಮ್ ಮತ್ತು ಚೇರ್ಮನ್ ಸರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕಾಲೇಜಿನ ಶಿಕ್ಷಕಿಯಾದ ರಮ್ಯ ಮ್ಯಾಮ್ ಅವ್ರಿಗೂ ನಮ್ಮ ಜೊತೆಗೂಡಿ ಕೆಲಸ ಮಾಡಿದ್ಗೂ ಥ್ಯಾಂಕ್ಸ್ ಹೇಳ್ತಾ ನಿಖಿತಾ. Like I'm Ramya, like coming from Viswa Sai College of Nursing Bangalore under RGHS, and today like we are here for the cleanliness drive along with 4th year BSc NSS volunteers. So we are trying to be in the RGHS campus to do this cleanliness drive under Swachhata Seva. And today like the young volunteers, they are not hesitated to do the cleanliness drive. Similar way, it has reached to the society through this media, so that everyone have to keep their houses and the surroundings clean, so that our society will be clean. It is not only for us, it is for everyone. So thanks for the opportunity given by the RGHS campus for the Vice Chancellor Dr. Bhagavan sir, and NSS program coordinator Dr. Vashant Sethi sir, and Srinivas sir for coordinating this such an event. And thank you so much, and we are being a pride to be here today as a part of a cleanliness drive. We'll keep continuing this one to keep our environmental sanitation clean. Thank you. ಅವರು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಇವತ್ತಿನ ದಿನ ಸ್ವಚ್ಛ ಭಾರತ ಅಭಿಯಾನ, ಇದು ಒಂದು ಸಹಿತ ಅವರ ಕಾರ್ಯಕ್ರಮಗಳಲ್ಲಿ ಒಂದು ಭಾಗ. ಈ ಸ್ವಚ್ಛ ಭಾರತ ಅಭಿಯಾನ ಭಾರತ ದೇಶದಲ್ಲಿ ಅತ್ಯಂತ ಅವಶ್ಯಕತೆ ಇದೆ. ಯಾಕೆಂದರೆ ಸ್ವಚ್ಛತೆ ಬಗ್ಗೆ ನಮ್ಮ
ಭಾರತ ದೇಶದ ಜನರಿಗೆ, ಯಾಕಂದರೆ ಬಡತನದಿಂದ ಬಂದಂಥ ದೇಶ ನಮ್ಮದು. ಹಸಿವಿನಿಂದ ಬಳಲ್ತಿರುವಂಥ ಒಂದು ಸಂದರ್ಭದಲ್ಲಿ ಈ ಸ್ವಚ್ಛತೆಗೆ ಮಾನ್ಯತೆ ಕೊಡತಕ್ಕಂಥ ವಿಷಯ ಭಾಳ ಹಿಂದಿನ ಕಾಲದಲ್ಲಿಂದನೂ ಭಾಳ ಅಸಡ್ಡ ರೀತಿಯಲ್ಲಿ ಇತ್ತು. ಅದಕ್ಕೆ ಈಗ ಒಂದು ಚಾಲನೆ ಸಿಕ್ಕಿದೆ. ಈಗ ಒಂದು 5-6 ವರ್ಷದಿಂದ ಈ ಸ್ವಚ್ಛ ಭಾರತ ಅಭಿಯಾನ, ಈ ಮೋದಿಯವರು ಏನು ಬಂದರು, ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಬಂದ ಮೇಲೆ ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ದೇಶಾದ್ಯಂತ ಈ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಅಂದರೆ ಕೇವಲ ನಮ್ಮ ಪರಿಸರವನ್ನು ಮೊದಲು ನಾವು ಸ್ವಚ್ಛತೆಯಿಂದ ಇರಬೇಕು. ಮೊದಲು ನಾವು ವೈಯಕ್ತಿಕವಾಗಿ ಸ್ವಚ್ಛತೆಯಿಂದ ಇರಬೇಕು. ನಮ್ಮ ಮನೆಗಳಲ್ಲಿ ಸ್ವಚ್ಛತೆಯನ್ನು ಬೆಳೆಸ್ಕೋಬೇಕು. ಮತ್ತು ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಬೆಳೆಸ್ಕೋಬೇಕು. ಮತ್ತು ನಮ್ಮ ಪರಿಸರ, ನಾವು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತೀವಿ ಅಂಥ ಸ್ಥಳಗಳಲ್ಲಿ ಸಹಿತ ಸ್ವಚ್ಛತೆಯನ್ನು ಕಾಪಾಡತಕ್ಕಂಥದ್ದು ಇಲ್ಲಿ ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ. ಸ್ವಚ್ಛತೆ ಕಾಪಾಡೋದು ಇದು ಒಂದು ಮೂಲಭೂತ ಕರ್ತವ್ಯ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂವಿಧಾನದ ಪ್ರಕಾರ ಮೂಲಭೂತ ಕರ್ತವ್ಯ ಅಂತ ಮಾಡಿದರೂ ತಪ್ಪಾಗಲಿಕ್ಕಿಲ್ಲ ಇವು. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಸ್ವಚ್ಛತೆಗೆ ಎಷ್ಟು ಮಹತ್ವ ಅಂದರೆ, ಎಷ್ಟು ಸ್ವಚ್ಛತೆಯಿಂದ ನಾವು ಪರಿಸರದಲ್ಲಿ ಬೆಳಿತೀವೋ ಅಷ್ಟು ನಮ್ಮ ಆರೋಗ್ಯ ಸಹಿತ ನಮ್ಮ ಕೈಯಲ್ಲಿರ್ತದೆ. ನಾವು ಸ್ವಚ್ಛತೆ ಕೆಡಿಸ್ಕೊಂಡ್ರೆ ಕೆಲವೇ ಮಿನಿಟ್ಗಳಲ್ಲೇ ನಮ್ಮ ಆರೋಗ್ಯ ಕೆಡುವಂಥ ಸನ್ನಿವೇಶ ಇರ್ತೈತಿ. ಆದ್ದರಿಂದ ಸ್ವಚ್ಛತೆಯಿಂದ ಇದ್ದರೆ ನಮ್ಮ ಪರಿಸರ ಬಹಳ ಮುಖ್ಯ. ನಮ್ಮ ಪರಿಸರ ಸ್ವಚ್ಛವಾಗಿದ್ದಾಗ ಸ್ವಾಸ್ಥ್ಯ ಸಮಾಜವನ್ನು ನಾವು ಕಾಣ್ಬೋದು. ಅಂಥ ಒಂದು ಮಹತ್ತರವಾದ ಒಂದು ಉದ್ದೇಶದಿಂದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸನ್ಮಾನ್ಯ ಡಾಕ್ಟರ್ ಭಗವಾನ್ ಸಿ ಅವರು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಅತ್ಯಂತ ಸಮಯೋಚಿತ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಪ್ರೇರೇಪಿತ ಮತ್ತು ಎಲ್ಲರಿಗೂ ಸಮಾಜಕ್ಕೆ ಒಂದು ಮಾದರಿ. ಇದು ಎಲ್ಲರೂ ಸಹಿತ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹೆಸರು ಸೋಮಶೇಖರ್ ಸಿ ಬಾದಾಮಿ ಅಂತ. ನಾನು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಇಲ್ಲಿ ರಾಜೀವ್ ಗಾಂಧಿ ಒಳಗೆ ನಾನು ಕಾನೂನು ಸಲಹೆಗಾರರಾಗಿ, ಕಾನೂನು ಅಧಿಕಾರಿಯಾಗಿ ಕೆಲಸ ಮಾಡ್ತೀನಿ. ಯಾವುದೇ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜನರಿಗೆ ಆರೋಗ್ಯದ ಬಗ್ಗೆ, ಅವರ ಸುತ್ತಲೂ ಇರ್ತಕ್ಕಂಥ ಸಮಾಜದ ಬಗ್ಗೆ, ಸ್ವಾಸ್ಥ್ಯದ ಬಗ್ಗೆ, ಶುಚಿ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅಂತಕ್ಕಂಥದ್ದು. ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ NSSನಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ನಾವು ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ ಅಲ್ಲಿನ ಸಮಾಜದವರಿಗೆ ಹೇಳಿಸಿ ಮತ್ತು ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಅದರ ಸುತ್ತಲೂ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿದೆ ಅಲ್ಲನ್ನು ಸ್ವಚ್ಛಗೊಳಿಸೋದು ನಮ್ಮ ಕಾರ್ಯಕ್ರಮ. ಅದೇ ರೀತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸುತ್ತಲೂ ಕೂಡ ಜಯನಗರದಲ್ಲೂ ನಾವು ಸ್ವಚ್ಛತೆ ಕಾಪಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ. ಈಗಾಗಲೇ ತಮಗೆ ಗೊತ್ತಿದೆ, ಎಲ್ಲ ಸಮಾಜದವರು ತಮ್ಮ ತಮ್ಮ ಮನೆಯ ಸುತ್ತಲೂ, ತಮ್ಮ ಆಫೀಸಿನ ಸುತ್ತಲೂ, ತಮ್ಮ ಕಾಲೇಜಿನ ಸುತ್ತಲೂ, ತಮ್ಮ ಹಾಸ್ಟೆಲಿನ ಸುತ್ತಲೂ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಸ್ವಚ್ಛತೆ ಇಲ್ಲ ಅಂದರೆ ಅದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವ ಭಯ ಇದೆ, ಭೀತಿ ಇದೆ. ಆಮೇಲೆ ಎನ್ವಿರಾನ್ಮೆಂಟ್, ಇಫ್ ವಿ ಕೀಪ್ ದಿ ಎನ್ವಿರಾನ್ಮೆಂಟ್ ಕ್ಲೀನ್, ಇಟ್ ಕೀಪ್ಸ್ ಅಸ್ ಹೆಲ್ದಿ. ಸೊ ಹಾಗಾಗಿ ನಮ್ಮ ಸ್ವಚ್ಛತೆ ಕಾಪಾಡಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆ ಬಹಳ ಒಂದು ಸೂಕ್ತವಾಗಿ ಇದ್ರ ಮೂಲಕ ನಾವು ಆಚರಿಸ್ತಾ ಇದ್ದೀವಿ. ಈ ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕಡೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಮ್ಮಿಕೊಳ್ತದೆ, ಸಮಾಜಕ್ಕೆ ಸಹಾಯ ನೀಡ್ತದೆ ಅಂತ ಈ ಮೂಲಕ ತಮಗೆ ತಿಳಿ ಹೇಳ್ತೇನೆ.